ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ಇದು ನೋಡಿ 84ರ ಮುದಿ ಯುವಕ ಯಾವ ರೀತಿ ಸೈಕಲ್ ಸವಾರಿ ಮಾಡುತ್ತಾ ಬರುತ್ತಿರುವುದು. ಈ ಆರೋಗ್ಯದ ಗುಟ್ಟನ್ನು ಇವರಿಂದಲೇ ಕೇಳಿ ಪಡೆಯೋಣ ಬನ್ನಿ. ಇದು ನೋಡಿ, ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಚ್ಚಗುಂಡಿ ಎಂಬ ಗ್ರಾಮದಲ್ಲಿ ನಾವೀಗ ಬಂದಿದ್ದೇವೆ. ಕಾರಣ ಏನಂದರೆ, ಈಗ ನಮ್ಮ ಹದಿಹರೆಯದ ವಯಸ್ಸಿನ ಯುವಕರು ಯಾವ ಥರನಾಗಿ ತಮ್ಮ ಫಿಟ್ನೆಸ್ ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಹಿಂದಿನ ನಮ್ಮ ಹಿರಿಯರು ಯಾವ ಥರ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದರು, ಜೀವಂತವಾದ ನಿದರ್ಶನದೊಂದಿಗೆ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಹಿರಿಯರಾದಂಥವ್ರನ್ನ ಒಬ್ಬರನ್ನ ಮಾತಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ವೀಕ್ಷಣೆ ಮಾಡಿ. ಅಜ್ಜಾರ, ತಮ್ಮ ಹೆಸರೇನು? ಸತ್ಯಪ್ಪ. ನಿಮ್ಮ ತಂದೆಯವ್ರ ಹೆಸರು? ರಂಗಪ್ಪ. ಅಡ್ರೆಸ್? ಊರು ಯಾವ್ರಿ? ಚಿಂಚ್ಕಂಡ್ರಿ. ನಿಮಗೆ ವಯಸ್ಸು ಎಷ್ಟು ನಡೀತೇವ್ರಿ ಅಜ್ಜ? 84. 84 ವರ್ಷ ನಿಮ್ಗೆ ನಡೀತೇವ್ರಿ. ಹ್ಞೂ. ಮತ್ತು ಈಗ 84 ವರ್ಷ ನಡೀತೇವಂದ್ರೆ ಈಗ ಆಗಲೇ ಸೈಕಲ್ ಅಲ್ಲಿಂದ ನೀವು ಒಬ್ಬರು ತೊಗೊಂಬಂದ್ರಿ. ಹೌದು. ಮತ್ತು ದಿವಸ ಏನೇನು ಮಾಡ್ತೀರಿ ನೀವು? 4 ಗಂಟೆಗೆ ಕೇಳ್ತೇವೆ, ಎದ್ದು ದನಗಳ ವ್ಯವಸ್ಥೆ ಮಾಡ್ತೇವೆ. ಆ ನಂತರ ದನಗಳ ವ್ಯವಸ್ಥೆ ಮಾಡಿ ತಣ್ಣೀರು ಜಳಕ ಮಾಡ್ತೇವೆ. ತಣ್ಣೀರು ಜಳಕ ಮಾಡಿಕೊಂಡು ನೀರು ಹೋಗಿ ಬಂದು 5 ಗಂಟೆ ಅಥವಾ 5:30 ಮತ್ತು ಕೆಲಸಕ್ಕೆ ಕೆಳಗೆ ಹೋಗ್ತೀವಿ. ಕೆಲಸ ಏನು ಮಾಡ್ತೀರಿ ನೀವು ಬೆಳಗ್ಗೆ? ಕೆಲಸ ಈಗ ಎತ್ತಿಲ್ರಿ, ಎತ್ತಿದ್ದಾಗ ಕಮ್ತ ಮಾಡ್ತಿದ್ವಿ ರೀ. ಈಗ ಸಗಣಿ ಕೆಲಸ ಮಾಡೋದು. ಅಂದರೆ ಈಗ ಮನೆಯಲ್ಲಿ ನೀವು 4 ಗಂಟೆಗೆ ಎದ್ದ ತಕ್ಷಣ ಬಸವಣ್ಣನ ಸಗಣಿಯನ್ನು ಸ್ವಚ್ಛ ಮಾಡಿ ದನಗಳ ಆರೈಕೆ ಮಾಡಿ ಅವುಗಳನ್ನು ಮುಗಿಸಿ ಆ ಕೆಲಸ ಮುಗಿಸಿ ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ಸ್ಥಾನ ಭೇಟಿಗೆ ಗಟ್ಟಿಯಾಗಿ ಬಂದು ಚಹಾ ಕುಡ್ಕೊಂಡು ಕಸನ ತೆಗಿಲಿ, ಏನೋ ಮಾಡಲಿ. 1 ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ ಹೊಲ. ಅಂದ್ರೆ ದಿವಸ ನೀವು ಕೆಲಸ ಮಾಡ್ತೀರಿ, ಅಡ್ಡಾಡ್ತೀರಿ. 4 ಸಲ ಗ್ರೌಂಡ್ ಬರ್ಕೊಂಡು ದಿವ್ಸಕ್ಕೆ 4-5 ಸಲ ನೀವು 1 ಕಿಲೋಮೀಟ್ರ್ ಅಡ್ಡಾಡ್ತೀರಿ, ಅಡ್ಡಾಡಿ ರೀತಿ ಕೆಲಸ ಮಾಡ್ತೀರಿ. ಅದೇ ನೋಡಿ ವೀಕ್ಷಕರೇ, ಇವತ್ತು ನಾವು ಜೀವನ ಶೈಲಿ ಯಾವ ಥರ ಆಗಿದೆ ಅಂತಂದರೆ, ಇವತ್ತು ಒಂದು ಮನೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬೆಡ್ ಕಾಪಿ ಕೊಡಬೇಕು, ಬಾಗ್ಲ ತಟ್ಟಿ ಮಗು ಎಳ್ಳು ಸ್ಕೂಲಿಗೆ ಹೋಗ್ಬೇಕಂತೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಶುಗರು, BP, ಇನ್ನಿತರ ಕಾಯಿಲೆಗಳು, ಹಾರ್ಟ್ ಪ್ರಾಬ್ಲಮ್ಮು ಈ ಥರ ಆಗ್ತಾ ಇದ್ದಾವೆ. ಇವತ್ತು 60-84 ವರ್ಷದ ನಮ್ಮ ಹಿರಿಯರು ನೋಡ್ರಿ, ಅವರು ಇಷ್ಟು ಎಲ್ಲ ಕೆಲಸ ಮಾಡಾಕತ್ತಾರ. ಅದಕ್ಕೆ ಅವ್ರ ಆರೋಗ್ಯ ಈ ಥರ ಆಯಿತು. ಇಂಥ ಆರೋಗ್ಯವನ್ನು ನಾವು ಪಡಿಬೇಕಂದ್ರೆ ದಿವಸ ವಾಕಿಂಗ್ ಅಂದರೆ ನಡೆದಾಡೋದು ಬಹಳ ಮುಖ್ಯ ಐತಿ. ವಾಕಿಂಗ್ ಮಾಡೋದು ಅದನ್ನು ಇವ್ರು ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಮತ್ತೇನಾದ್ರು ನಿಮ್ಮ ಕಡೆಗೆ ಬೇರೆ ಕೆಲಸ ಇದೆ ಏನಾದ್ರು ಮಾಡ್ತಾರೆ? ಜನಗಳಿಗೆ 9 ಥರ ಕೊಂದದವ್ರು. 9 ಥರ ಕೊಂದ್ರೆ ಹಿಡ್ಕೊಂಡು ನಡುಕೊಂಡು ಸಸಲ್ಗೊಂಡು ಮತ್ತು ಒಣಗೊಂಡು 9 ಥರ ಕೊಂದದವ್ರು. ಒಂದೊಂದು ಕುಂಡಿಗೆ ಒಂದೊಂದು ಔಷಧ ಕೊಡ್ತಾರೆ. ಅಂದ್ರೆ ದನಗಳಿಗೆ 9 ಥರದ ಕುಂದುಗಳು ಅಂದರೆ ಈಗಿನ ಇದಕ್ಕೆ ರೋಗಗಳು ಬರ್ತಾವೆ, ಅಂಥವುಗಳಿಗೆ ನೀವು ಔಷಧ ಕೊಡ್ತೀರಿ. ಯಾವ ರೋಗ ಹೆಂಗೈತಿ ಆ ರೋಗಿನ ಪ್ರಕಾರ ನೋಡ್ಕೊಂಡು ಔಷಧ ಕೊಡ್ತೀರಿ. ಅಂದರೆ ಯಾವುದೇ ಆಸ್ಪತ್ರೆಗೆ ನೀವು ಕಳ್ಸೋಂಗಿಲ್ಲ. ಅಂದರೆ ಈಗ ಕೇಳ್ಪಟ್ಟು ನಿಮ್ಮ ಅಮ್ಮರಿಂದ ನೀವು ಕೂಡ ಯಾವ ಆಸ್ಪತ್ರೆಗೆ ಹೋಗಿಲ್ಲ ಇದುವರೆಗೆ? ಇಲ್ಲ. ಈ ಥರದಂಥ ನೀವು ಜೀವನ ಶೈಲಿ ಮಾಡ್ತಾ ಇರ್ತೀರಿ. ಜನರಿಗೆ ಕೂಡ ಇದನ್ನು ಈಗೇನು ದನಗಳಿಗೆ ನೀವು ಚಿಕಿತ್ಸೆ ಮಾಡ್ತೀರಲ್ಲ, ಇದನ್ನು ಫ್ರೀಯಾಗಿ ಮಾಡ್ತೀರಿ. ಯಾರದೇ ಕಡೆಯಿಂದ ಒಂದು ಕಾಸು ಕೂಡ ನೀವು ಬಯಸುವುದಿಲ್ಲ. ಇದು ಜೀವನದ ಜನಸೇವೆ ಅಂದರೆ ನಿಜವಾದ ಸೇವೆ ಇದು. ನೋಡ್ರಿಪ್ಪ, ನಾವು ಫಸ್ಟಿಗೆ ನಮ್ಮ ತಂದೆ ಅವ್ರು ಹೇಳುವಾಗ ಯಾರು ಕಟ್ಸಿಂದು 5 ಪೈಸಾ ನೀವು ತಗೋಬಾರ್ದಪ್ಪ ಅಂದಾರು, ಅದನ್ನು ಒಂದು ಪಾಲಿಸ್ಕೊಂಡ್ಬಂದೇವು. ಎಂಥ ರೋಗ ಐತಂದ್ರು ಅದನ್ನು ಭಗವಂತನ ಪುಣ್ಯದಿಂದ ನಿವಾರಣಾಕತ್ರಿ. 5 ಪೈಸೆ ಯಾರ್ದು ತಂದಿಲ್ರಿ. ಭಗವಂತ ನನಗೇನು ಕಮ್ಮಿನೂ ಕೊಟ್ಟಿಲ್ರಿಪ್ಪ, ಇದ್ದದ್ದು ಹೇಳ್ತೀನಿ. ಅಂದರೆ ಈ ಥರ ನೀವು ಒಂದು ಜನಸೇವೆ ಮಾಡೋದ ಅದು ದೇವರು ನಿಮ್ಗೆ ಒಂದು ಆಯುಷ್ಯನೂ ಕೂಡ ಇದರಲ್ಲಿ ಕೊಟ್ಟಾನ. ನಿಮ್ಮ ಸಾಕಷ್ಟು ಶ್ರಮನೂ ಐತಿ. ಈಗ ನಿಮ್ಗೆ ಮಕ್ಳು ಎಷ್ಟು ಬಂದ್ರಿ? ಹೆಣ್ಣು ಮಗ. ಅಂದ
ಅಂದ್ರೆ ಈಗ ಇಲ್ಲೊಬ್ರು ಅದಾರಲ್ಲ ಇವ್ರು ಸ್ವಲ್ಪ ಇವರು ಯಾರು ಅಂದ್ರೆ ಮಗನ ಮಗ ಮಗನ ಮಗ. ಈಗ ಇವ್ರು ನಿಮ್ಮ ಅಜ್ಜಾರ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಪ್ರವೀಣ್ ಲಕ್ಷ್ಮಣ. ಈಗ ನಿಮಗೆ ವಯಸ್ಸು ಎಷ್ಟು ಸ್ವಲ್ಪ ನೋಡಿ ಫೋಕಸ್ ನೋಡಿ ವೀಕ್ಷಕರೇ, ಇವರ ಅಜ್ಜಾರ ಮೊಮ್ಮಗ ಇವರಿಗೆ 33 ವಯಸ್ಸು ನಡೀತಾವು, ಇವ್ರಿಗೆ 84 ನಡೀತಾವು. ಅಂದರೆ ಯಾವ ಥರ ಇವತ್ತು ಜೀವನ ಶೈಲಿ ಬದಲಾಗ್ತಾ ಇದೆ, ಹಳ್ಳಿಯೊಳಗೆ ಯಾವ ಥರ ವಾತಾವರಣ ಇದೆ, ಸಿಟಿ ಒಳಗಿದೆ ಅನ್ನೋದನ್ನು ತಾವಿಲ್ಲಿ ಗಮನಿಸ್ಬೋದು. ಈಗ ನೀವು ಏನೇನು ಕೆಲಸ ಮಾಡ್ತೀರಿ? ಸರ್ ಜಿಲ್ಲಾ ಆರೋಗ್ಯ ಕೇಂದ್ರ ನೀರಾವರಿ ಜನಗಳ ನೌಕರಿ ಸರ್. ಅದರ ನೆಲ್ಕೊತ ಒಂದು ಕಿಲೋಮೀಟ್ರ್ ಅಥವಾ ಅರ್ಧ ಕಿಲೋಮೀಟ್ರ್ ನಡ್ಕೊತ ಹೋಗುತ್ತೆ ಸರ್ ಬರಗಾಲಿ. ಹೊಯ್ ಬಂದು 9 ನಂತರ 10 ಗಂಟೆಗೆ ನಾಷ್ಟ ಸರ್. ಈಗ ನೋಡಿ ವೀಕ್ಷಕರೇ, ಈಗ ಹಿರಿಯರು ಬರಿಗಾಲಿನಿಂದ ಅಡ್ಡಾಡೋದ್ರಿಂದ ಕಾಲಿಗೆ ಎಕ್ಸ್ಪೋಜರ್ ಅಂದರೆ ಕಾಲಿಗೆ ಕೆಲವೊಂದು ಚುಚ್ಚೋದ್ರಿಂದ ಅನೇಕ ರೋಗಗಳು ನಿವಾರಣೆ ಆಕ್ಕವು. ಅದೇ ಪ್ರಕಾರ ಅವ್ರ ಮೊಮ್ಮವರು ಕೂಡ ಬರಿಗಾಲಿನಿಂದ ಅವರು ಹೊಲಕ್ಕೆ ಹೋಗೋದು ಬರೋದು ರೂಢಿ ಇದೆ. ಅದೇ ಥರ ಅವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರಷ್ಟು ಆರೋಗ್ಯ ಈಗ ಇನ್ನೂ ಮುಂದೆ ಬರ್ಬೋದು ಅವ್ರಿಗೆ, ಯಾಕಂದರೆ ಇನ್ನೂ ಸಾಕಷ್ಟು ಕೆಲಸ ಮಾಡ್ಬೇಕು ಅವರು ಮಾಡುವಂಥ ಹವ್ಯಾಸನೂ ಐತಿ. ಈ ರೀತಿಯಾದಂಥ ಹಿರಿಯರು ನಮ್ಮ ಇಂದಿನ ಯುವಕರಿಗೆ ಒಂದು ಮಾದರಿ ಆಗಬೇಕು. ಇದನ್ನು ನೋಡಿ ತಿಳ್ಕೋಬೇಕು ಜನರು. ಸಾಕಷ್ಟು ಹಂತಿಂಥ ಫುಡ್ಡು, ಈಗ ಬೇಕ್ರಿ ಫುಡ್ ತಿಂತಾರೆ, ಜಂಕ್ ಫುಡ್ ತಿಂತಾರೆ, ಈ ಕರ್ದ ಇಂಥವೆಲ್ಲ ತಿಂತಾರೆ. ಅಂಥವ್ರು ಕಡಿಮೆ ಮಾಡಬೇಕು, ಒಳ್ಳೆಯ ಆಹಾರ ಸೇವನೆ ಮಾಡಬೇಕು, ದಿವಸ ವಾಕಿಂಗ್ ಮಾಡಬೇಕು ಅನ್ನುವಂಥ ಮುಖಾಂತರವಾಗಿ ಆರೋಗ್ಯದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮ್ಮ ಹಿರಿಯರು. ಧನ್ಯವಾದಗಳು ಎಲ್ಲರಿಗೆ.